ಇಂಡಿಯಾ ಅಫ್ಘಾನಿಸ್ತಾನ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಇಂಡಿಯಾದ ಸೋತಿದೆ, ಅದು ಬೇರೆ ಮ್ಯಾಟ್ರು. ಅಫ್ಘಾನಿಸ್ತಾನ ಹೊಡೆದು ಸೈಡಿಗೆ ಹಾಕಿದೆ. ಯಾಕೆಂದ್ರೆ ನಮ್ ಬೌಲರ್ಸ್ ಇದಾರಲ್ಲ, ಇಂಡಿಯಾ ಬೌಲರ್ಸ್, ಅವರೆಲ್ಲ ನಿಮಗೆ ಇಂಟರ್ನ್ಯಾಷನಲ್ ಬೌಲರ್ಸ್ ತರ ಯಾರು ಕಾಣಿಸ್ತಾರೆ, ಎಲ್ಲ ಪಾರ್ಟ್ ಟೈಮ್ ಬೌಲರ್ಸ್ ತರ ಇದಾರೆ. ಯಾಕೆಂದ್ರೆ IPL ಅಲ್ಲಿ ಅವರ ಟೀಮೇ ಅವ್ರನ್ನ ಆಡಿಸ್ತಿರ್ಲಿಲ್ಲ, ಅಂತ ಬೌಲರ್ಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹಾಕಿರೋದು. ಒನ್ ಆಫ್ ದ ಬೆಸ್ಟ್ ನಾಕ್ ಆಡ್ತಾರೆ ವೈಭವ್ ಸೂರ್ಯವಂಶಿ. 21 ಬಾಲ್ಗೆ 42. ಏನ್ IPL ಇತ್ತು ಆ ಫಾರ್ಮ್ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಡಿಫ್ರೆಂಟ್ ವೈಭವ್ ಸೂರ್ಯವಂಶಿ ನೋಡಿದೀರಾ, ಅಲ್ಲಿ ನಿಮಗೆ ಬಿಗ್ ಬಿಗ್ ಸಿಕ್ಸರ್ಸ್ ಹೊಡಿತಿದ್ರು ಬಾಲ್ 1 ಇಂದ. ಬಟ್ ಇಲ್ಲಿ ಅದೇ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದಾರೆ. ಬಟ್ ಬ್ಯೂಟಿಫುಲ್ ಕವರ್ ಡ್ರೈವ್, ನೀವು ಇನ್ನಿಂಗ್ಸ್ ನೋಡಿದ್ರೆ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಕವರ್ ಡ್ರೈವ್. 9 ಬೌಂಡ್ರೀಸ್ ಹೊಡೆದಿದ್ದಾರೆ, ಅಲ್ಲೇ 36 ರನ್ಸ್ ಬಂತು. ಬರೀ ವೈಭವ್ ಸೂರ್ಯವಂಶಿ ಅಲ್ಲ, ಪ್ರಭ್ಮನ್ ಸಿಂಗ್, ಒನ್ ಆಫ್ ದ ಅಂಡರ್ ರೇಟೆಡ್ ಪ್ಲೇಯರ್ ಇನ್ ಇಂಡಿಯಾ. ಯಾರು ಇದ್ರೆ ಅಟ್ ದ ಮೂಮೆಂಟ್, ಈ ಸ್ವಲ್ಪ ಇದಾವ್ ನಿಂಗೆ ಹೆಸರು ಆಮೇಲೆ ಹೇಳ್ತೀವಿ, ಅವ್ರಕ್ಕಿಂತಲ್ಲ ಬೆಸ್ಟ್ ಪ್ಲೇಯರ್ ಪ್ರಭ್ಮನ್ ಸಿಂಗ್. ಬರೀ ನೇಮ್ ಅಷ್ಟು ಫೇಮ್ ಇಲ್ಲ ಅನ್ನೋದಕ್ಕಿಂತ ಒಳ್ಳೆ ಪ್ಲೇಯರ್ ಗುರು. ಬಾಲ್ ನೋಡಾಡು, ಅವರು 84 ರನ್ಸ್ ಹೊಡಿತಾರೆ. ಎಷ್ಟು 69 ಬಾಲ್ಸಿಗೇನೋ 84 ರನ್ಸ್, ಒಳ್ಳೆ 120 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ನೆಕ್ಸ್ಟ್ ಬರೋ ಪ್ರಿಯಾಂಶ್ ಆರ್ಯ, ಒನ್ ಅಗೇನ್ ಫೇಲ್ಯೂರ್ ನಾಗ್. ಪ್ರಿಯಾಂಶ್ ಆರ್ಯ ಇನ್ನು ಆ ಸ್ಟೇಜಿಗೆ ಬಂದಿಲ್ಲ. ಏನ್ ವೈಭವ್ ಸೂರ್ಯವಂಶಿ ಆ ಹೆಸರು ಮಾಡಿ ಸ್ಟೇಜಿಗೆ ಬಂದಿದ್ದಾರೆ, ಆ ಸ್ಟೇಜಿಗೆ ಇನ್ನೂ ಪ್ರಿಯಾಂಶ್ ಆರ್ಯ ಬಂದಿಲ್ಲ. ನೆಕ್ಸ್ಟ್ ಬರೋ ನಮ್ ಗಾಯಕ್ವಾಡ್, ತಿಲಕ್ ವರ್ಮ ಒಂದು ಸ್ಟೇಬಲ್ ಇನ್ನಿಂಗ್ಸ್ ಆಡಿದ್ರು ಗುರು. ಓಕೆ, ಅದೇನ್ ಅಂತ ಬ್ಯಾಡ್ ಇನ್ನಿಂಗ್ಸ್ ಅಲ್ಲ, ಒಂದು ಸ್ಟೇಬಲ್ ಆಗಿ ಆಡ್ಕೊಂಡು ಓಡಿಯಾಗಿ ಏನ್ ಬೇಕು ಆ ಇನ್ನಿಂಗ್ಸ್ ತಂದ್ಕೊಟ್ರು, ಮಧ್ಯ ಮಿಡ್ಲ್ ಆರ್ಡರ್ ಬೇಕಾಗಿದ್ದು. ಬಟ್ ಆಮೇಲೆ ಸೂರ್ಯವಂಶಿ ಹೆಗಡೆ ಒನ್ ಆಫ್ ದ ಎಕ್ಸಲೆಂಟ್ ಫಿನಿಶ್ ಮಾಡಿದ್ರು. ಆದ್ರೆ ಅರ್ಷದ್ ಖಾನ್ ಕಿಂತ ವಿಪ್ರದ್ ನಿಗಮ್ ಒನ್ ಆಫ್ ದ ಬೆಸ್ಟ್ ಹಿಟ್ಟರ್ ನಾವು ನೋಡಿದೀವಿ. ಅರ್ಷದ್ ಖಾನ್ ಗಿಂತ ವಿಪ್ರದ್ ನಿಗಮ್ ಆಗ್ಬೋದು. ಯಾಕೆಂದ್ರೆ ಕ್ವಿಕ್ ನಾಕ್ಸ್ ಆಡಿದ್ರೆ ಡೆಲ್ಲಿಲಿ, ಅದನ್ನ ಅವ್ರು ಇನ್ನೂ ಬ್ಯಾಕ್ ಕಳಿಸಿದ್ರೆ ಯೂಸ್ ಆಗಲ್ಲ. ಅವ್ರನ್ನ ಚೂರು ಟಾಪ್ ಪುಷ್ ಮಾಡಿ ಬೆಸ್ಟ್ ಆಗ್ತಾರೆ. ಆಯುಷ್ ಬಡಾನಿ, ಇಲ್ಲಿ ಮೇನ್ ಇಂಡಿಯಾಗೆ ಪ್ರಾಬ್ಲಮ್ ಆಗ್ತದೆ. ಆಯುಷ್ ಬಡೇನ ಬೌಲರ್ ತರ ಹೆಂಗ್ ಆಡಿಸ್ತಾರೆ ಗುರು. ಆಯುಷ್ ಬಡೇನ ಪಾರ್ಟ್ ಟೈಮ್ ಬೌಲರ್, 1-2 ಓವರ್ ಹಾಕ್ಬೋದು, ಚೆನ್ನಾಗಿದ್ರೆ 3-4-5-6 ಓವರ್ ಹಾಕ್ಬೋದು ಓಡಿಯಲ್ಲಿ. ಬಟ್ ನೀವು ಅವನ ಕೈಯಿಂದಾನೇ ಒಬ್ಬ ಮೇನ್ ಬೌಲರ್ ಆಗಿ, ಅದರಲ್ಲಿ ಸೂರ್ಯವಂಶಿ ಹೆಗಡೆ ಅವನು ಮೇನ್ ಬೌಲರ್ ಆಗಲ್ಲ ಗುರು. ಬ್ಯಾಟಿಂಗ್ ಅಲ್ಲಿ ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡ್ತಾರೆ ಅನ್ನೋದ್ ಬಿಟ್ರೆ, ಬೌಲಿಂಗ್ ಅಂತ ಬಂದ್ರೆ ಸೂರ್ಯವಂಶಿ ಹೆಗಡೆನೂ ಆಗಲ್ಲ. ಯಾಕೆಂದ್ರೆ ಸೂರ್ಯವಂಶಿ ಹೆಗಡೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಬೌಲಿಂಗ್. ಬಟ್ ಬ್ಯಾಟಿಂಗ್ ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡ್ತಾರೆ. ಇವ್ರಿಬ್ರು ಬೌಲಿಂಗ್ ಇಟ್ಕೊಂಡು ನೀವು 10 ಓವರ್ ಕೋಟಾ ಮಾಡ್ಸೋದು ನಿಮ್ಗೆ ದೊಡ್ಡ ಪ್ರಾಬ್ಲಮ್. ಅದ್ರಲ್ಲಿ ಅದಾರು ಪ್ರಾಬ್ಲಮ್. ವಿಪ್ರದ್ ನಿಗಮ್ ತಗೊಳ್ಳಿ, ಈಗ ವಿಪ್ರದ್ ನಿಗಮ್ 10 ಓವರ್ ಬೌಲಿಂಗ್ ಮಾಡೋ ಅಂತ ಬೌಲರ್ ಅಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ ಇಂಡಿಯಾ ಅಂತ ಬಂದ್ರು ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಇರ್ತಾರೆ, ಅದು ಕಷ್ಟ ನಿಮಗೆ. ಇನ್ನು ನಿಮಗೆ ಫಾಸ್ಟ್ ಬೌಲರ್ಸ್ ಅರ್ಷದ್ ಖಾನ್ಗೂ ಆ ಕ್ವಾಲಿಟಿ ಇಲ್ಲ ಗುರು. ಅನ್ಶುಲ್ ಕಂಬಜ್ ಓಕೆ, ಈಸ್ ಎ ಪರ್ಫೆಕ್ಟ್ ಬೌಲರ್, ಸ್ವಿಂಗ್ ಮಾಡಕ್ ಬರುತ್ತೆ, ಡೆತ್ ಬಾಲ್ ಹಾಕ ಬರುತ್ತೆ. Okay. ಅನುಕೂಲ್ ರಾಯ್ ಎಕ್ಸಲೆಂಟ್ ಬೌಲರ್, ಅದು ಒಪ್ಕೊಂತೀನಿ. ಇವ್ರನ್ನೆಲ್ಲ ಇಟ್ಕೊಂಡು ನೀವು 50 ಓವರ್ ಕೋಟ, ಒಂದ್ 2 ಬೌಲರ್ ಅಷ್ಟೇ 2 ಫುಲ್ ಕೋಟ ಮಾಡಕ್ ಆಗೋದು. ಹಿಂಗೆಲ್ಲಾ ಡಬಾಕೂರ್ ಬೌಲರ್ಸೇ ಇರೋದು, ಅವ್ರನ್ನೆಲ್ಲ ಇಟ್ಕೊಂಡು ಅಫ್ಘಾನಿಸ್ತಾನ ಹೊಡೆದ್ ಸೈಡಿಗೆ ಹಾಕಿದ್ದಾರೆ ಇಂಥ ಬೌಲರ್. ನಿಮ್ ಬೌಲಿಂಗ್ ಎಕಾನಮಿ ಹೇಳ್ತೀನಿ ನೋಡಿ ಇಲ್ಲಿ. ಫಸ್ಟ್ ಆಫ್ ಆಲ್ ಬೌಲಿಂಗ್ ಎಕಾನಮಿ ಹೆಂಗಿದೆ ಅಂದ್ರೆ ಇವ್ರದ್ದು, ಅನ್ಶುಲ್ ಕಂಬೋಜ್ 7.20. ಇನ್ನು ಅರ್ಷದ್ ಖಾನ್ ಬಂದ್ರೆ ನಿಮಗೆ 7.60. ನೆಕ್ಸ್ಟ್ ಸುರೇಶ್ ಹೆಗ್ಡೆ 9.50. ವಿಪ್ರದ್ ನಿಗಮ್ 6.20. ಆಯುಷ್ ಬಡಾನಿ ಪರವಾಗಿಲ್ಲ ಗುರು. ಅವನು ಅರ್ಷದ್ ಖಾನ್ಗೆಲ್ಲ ಹೋಲಿಸಿದ್ರೆ ಆಯುಷ್ ಬಡಾನಿ ಪರವಾಗಿಲ್ಲ. ಒನ್ ಆಫ್ ಬೆಸ್ಟ್ ಬೌಲಿಂಗ್ ಅನುಕೂಲ್ ರಾಯ್ ಮಾತ್ರ 5 ಓವರ್ 24 1 ವಿಕೆಟ್. ಯಾಕೆ ಮಳೆ ಬಂದು ಓವರ್ಸ್ ಕಮ್ಮಿ ಮಾಡಿದ್ರು, 177 ಟಾರ್ಗೆಟ್ ಕೊಟ್ಟಿದ್ರು. ಟಕ್ವತ್ ಲೂಯಿಸ್ ಪ್ರಕಾರ 4 ರನ್ಸ್ ಅಫ್ಘಾನಿಸ್ತಾನ ಹೊಡೆದ್ ಬಿಸಾಕಿದ್ರು. ಅಫ್ಘಾನಿಸ್ತಾನ ಒನ್ ಆಫ್ ದ ಫ್ಯೂಚರ್ ಇಲ್ಲಿ ಮೆಚ್ಯೂರ್ ಆಗಿ ಬರ್ತಿರೋ ಕ್ರಿಕೆಟ್ ಅವ್ರದ್ದು. ಯಾಕೆ ಅಂದ್ರೆ ಅಫ್ಘಾನಿಸ್ತಾನ ಈಗ ಸೀನಿಯರ್ ಟೀಮೇ ನೋಡ್ಬಂದ್ ನೀವು, ಹಳೆ ಅಫ್ಘಾನಿಸ್ತಾನ ನಿಮಗೆ ಒನ್ ಆಫ್ ದ ಬೆಸ್ಟ್, ಏಷ್ಯಾ ಸೆಕೆಂಡ್ ಬೆಸ್ಟ್ ಟೀಮ್ ಯಾವ್ದು ಅಂದ್ರೆ ಅಫ್ಘಾನಿಸ್ತಾನ. ಇಂಡಿಯಾ ಬಿಟ್ರೆ ಶ್ರೀಲಂಕಾ ಎಲ್ಲ ಪಾಕಿಸ್ತಾನ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಹಂಗಾಗಿ ನೀವು ಅಷ್ಟ್ಮೇಲೆ ಇಮ್ರಾನ್ ಮೇರ್ ಅಂತ ಅವ್ರ ಕ್ಯಾಪ್ಟನ್, ಒನ್ ಆಫ್ ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡ್ತಾರೆ, ಅವರು ಸೂಪರ್ ಆಗಿ ಆಡ್ತಾರೆ. ಹಸಾನ್ ಇಸ್ಕಿಲ್ ಎಲ್ಲ ನಿಮಗೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಚೆನ್ನಾಗಿದ್ದಾರೆ. ಬಾದ್ಶಾ ಎಲ್ಲ ಚೆನ್ನಾಗಿದ್ದಾರೆ. ಬೌಲಿಂಗ್ ಅಂತ ಬಂದ್ರೆ ಅವ್ರ ಕಡೆ ಕ್ವಾಲಿಟಿ ಬೌಲಿಂಗ್ ಇದೆ. ಫಾಸ್ಟ್ ಬೌಲರ್ಸ್ ಆಗ್ಲಿ ಸ್ಪಿನ್ನರ್ಸ್ ಆಗ್ಲಿ ಚೆನ್ನಾಗಿದ್ದಾರೆ. ಹಂಗಾಗಿ ನೀವು ಅಬ್ದುಲ್ ಅಮ್ಜಾಯ್ ಇಂಥ ಬೌಲರ್ಸ್ ಎಲ್ಲ ಇದ್ದಾರೆ ಅವ್ರ ಕಡೆ, ಒಳ್ಳೆ ಕ್ವಾಲಿಟಿ ಮಾಡೋ ಬೌಲರ್ಸ್. ಅವ್ರ ಮುಂದೆ ನಮ್ ಇಂಡಿಯಾ ಟಮರು ಟಿಮರು ಕುಮ್ಮು ಅಂತ ಬೌಲಿಂಗ್. ವೈಶಾಖ್ ವಿಜಯ್ ಕುಮಾರ್ ಇರ್ಲಿಲ್ವಾ, ಅವ್ರನ್ನ ಹಾಕೊಂಬೋದಿತ್ತು ಅರ್ಷದ್ ಖಾನ್ ಜಾಗದಲ್ಲಿ. ಬ್ಯಾಟಿಂಗ್ ಒಂದ್ 2-3 ಡಬಲ್ ಡಿಮಿಲ್ 6 ಹೊಡಿತಾರೆ, ಅವ್ರನ್ನ ಹಾಕೊಂಬೋದಿತ್ತು. ತುಂಬಾ ನಿಮ್ಗೆ ಆಪ್ಷನ್ಸ್ ಇದ್ರು. ನಮ್ ರಸಿಕ್ ದರ್ ಸಲಾಂ ಇಲ್ವೇನ್ರಿ ಗುರು ರೀ, ಯಾರು ನೀವು ರಸಿಕ್ ದರ್ ಸಲಾಂ ಬೈ ಚಾರೆ ಬೈ. ಈಗ ಇರೋ ಟೀಮಲ್ಲೇ ಹೇಳ್ಬೇಕು ಅಂದ್ರೆ ನಿಮಗೆ ಆ ಯುದ್ವೀರ್ ಚಾರಕ್ಕೂ ನಿಮ್ಗೆ ಅವರೇ ಬೆಸ್ಟ್ ಇದಾರೆ. ಯಶ್ ಠಾಕೂರ್ ಬೆಸ್ಟ್ ಇದಾರೆ ಯಾರ್ಕಿಂತ, ಅರ್ಷದ್ ಖಾನ್ ಆಗ್ಲಿ ಇವ್ರಕ್ಕಿಂತ ಎಲ್ಲ. ಹಂಗಾಗಿ ಕ್ವಾಲಿಟಿ ಇಲ್ಲ ಗುರು ಟೀಮಲ್ಲಿ. ನೆಕ್ಸ್ಟ್ ಫಸ್ಟ್ ಮ್ಯಾಚ್ ಶ್ರೀಲಂಕಾ ಮೇಲೆ ಗೆದ್ದಿದ್ದು ಒಂದು ಅಳಕ್ ಪುಳಕಲ್ ಗೆದ್ರು, ಅದ್ ಬಿಟ್ರೆ ಕ್ವಾಲಿಟಿ ಇಲ್ಲ. ಹಂಗಾಗಿ ಇಷ್ಟ ಹೇಳ್ಬೋದು ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಬಾಯ್.